ಹೋಟೆಲ್ ಸ್ಟೈಲು ಅಥವಾ ಭಟ್ರು ಮಾಡೋ ರೀತಿಯಾಗಿ ಮನೆಯಲ್ಲಿ ಟೊಮೆಟೊ ಬಾತ್ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಂದೊಳ್ಳೆ ಮಸಾಲೆ ಮಾಡಿಕೊಂಡು ಟೊಮೆಟೊ ಬಾತ್ ಮಾಡೋಣ ಬನ್ನಿ, ಹೇಗಿದೆ ಅಂತ ನೀವೇ ಹೇಳ್ತೀರಾ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನಿಲ್ಲೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ, ಅಥವಾ ಬಾಣಲಿ ದಪ್ಪ ತಳ ಇರೋವಂಥದ್ದು ತೊಗೊಳ್ಳಿ. ಅದಕ್ಕೆ ಸುಮಾರು ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಒಂದು ಮಸಾಲೆ ಮಾಡ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಕಲರ್ ಚೆನ್ನಾಗಿರಬೇಕು ಟೊಮೆಟೊ ಬಾತ್ ಅಂತ. ನಾನೀಗ ಮಾಡ್ತಾ ಇರೋಂಥ ಕ್ವಾಂಟಿಟಿ 4 ಜನ ತಿನ್ನೋವಷ್ಟು. ನಾನಿಲ್ಲಿ ಸುಮಾರು ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಧನಿಯಾ 1-1.25 ಸ್ಪೂನ್ ಹಾಕ್ಕೊಳ್ಬೋದು, ಏನು ತೊಂದರೆ ಏನಿಲ್ಲ. ಇವೆರಡನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಈಗ ಫ್ರೈ ಆಗಿದೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಸೈಜಿಂದು 4 ಟೊಮ್ಯಾಟೊ ತೊಗೊಂಡಿದ್ದೆ. ಅದರಲ್ಲಿ 1.5-2 ಟೊಮ್ಯಾಟೊನ ನಾನು ಫ್ರೈಗೆ ಹಾಕೋತಾ ಇದ್ದೀನಿ. ಇದನ್ನು ರುಬ್ಬಬೇಕಾಗತ್ತೆ. ಸೊ ರುಬ್ಬೋದಕ್ಕೆ ನಾನು ಸಣ್ಣದಾಗಿರೋಂಥ 2 ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡೋಣ. ನೋಡಿ, ಆಲ್ಮೋಸ್ಟ್ ಈಗ ಸಾಫ್ಟ್ ಆಗ್ತಾ ಬಂದಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಆಫ್ ಮಾಡಿಕೊಂಡು ಇಲ್ಲಿ ಹಸಿ ಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ. ಇದು ಕೊಬ್ಬರಿ ಎಲ್ಲ, ಹಸಿ ಕಾಯಿ ತುರಿ 1-2-3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 2-3 ಸ್ಪೂನು. ಇದನ್ನು ಕೂಡ ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಈ ಟೈಮ್ನಲ್ಲಿ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ. ಸೊ ಇದು ತಣ್ಣಗಾದ ಮೇಲೆ ನಾವು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸುಮಾರು ಒಂದು 8-10 ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕಾಗತ್ತೆ. ಬಾತಿಗೆ ಬೇಕಾಗತ್ತಲ್ವಾ, ಸೊ ಅಷ್ಟು ಹಾಕ್ಕೊಂಡು ಸ್ಪೈಸಸ್ಸು ನಿಮ್ಮ ಮನೆಯಲ್ಲಿ ಏನೆಲ್ಲ ಹಾಕ್ತೀರಾ ಅದನ್ನು ಕೂಡ ಇದಕ್ಕೆ ಹಾಕ್ಬೋದು. ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಏಲಕ್ಕಿ, ಕಲ್ಲುವ್ವು, ಪಲಾವ್ ಎಲೆ ಪ್ರತಿಯೊಂದನ್ನು ನಾನಿಲ್ಲಿ ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ಹಾಕ್ತೀರಾ ಅದನ್ನು ಹಾಕ್ಕೊಳ್ಬೋದು. ಎಣ್ಣೆ ಜೊತೆನೇ ಹಾಕ್ಕೊಳ್ಳಿ, ಅದು ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ಹಾಕಿ ಜೊತೆನೇ ನಾನು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಸುಮಾರು, ಅದು ಕೂಡ ಚಿಕ್ಕ ಸೈಜಿಂದು 4 ಈರುಳ್ಳಿಯನ್ನು ತೊಗೊಂಡಿದ್ದೆ. ಬಾತ್ ಅಂತ ಹೇಳಿದ್ರೆ ಸ್ವಲ್ಪ ಈರುಳ್ಳಿ ಮುಂದಾಗಿರಬೇಕು, ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಈಗ ಒಂದು ಅರ್ಧ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಒಂದು ಅರ್ಧ ಭಾಗ ಫ್ರೈ ಆಗಬೇಕು. ಅಲ್ಲಿ ತನಕ ಮೀಡಿಯಮ್ ಫ್ಲೇಮ್ನಲ್ಲಿನೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಆಲ್ಮೋಸ್ಟು ಫ್ರೈ ಆಗ್ತಾ ಬಂದಿದೆ. ನಮಗೆ ಗೊತ್ತಾಗಿದೆ ಅರ್ಧ ಭಾಗ ಫ್ರೈ ಆಗಿರೋದು ಅಂದರೆ ಅದು ಶ್ರಿಂಕ್ ಆಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಎತ್ತಿಟ್ಟಿದ್ದೆ ಅಲ್ವಾ 2 ಚಿಕ್ಕದಾಗಿರೋವಂಥ ಟೊಮ್ಯಾಟೊ ಅಂತ, ಅದು ಕೂಡ ಉದ್ದುದ್ದನಾಗಿ ಸ್ಲೈಸ್ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಒಂದೇ ರೀತಿಯಾಗಿಯೇ ಕಟ್ ಮಾಡಿ, ಆವಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಮಗೆ. ಇದು ಕೂಡ ಅಷ್ಟೇ, ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ಟೊಮ್ಯಾಟೊ. ಇದ್ರ ಜೊತೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಟೊಮ್ಯಾಟೊ. ರುಚಿಗೆ ಬೇಕಾದಷ್ಟು ಉಪ್ಪು 1-1.25 ಸ್ಪೂನಷ್ಟು ಹಿಡಿಯುತ್ತೆ. ಉಪ್ಪು ಹಾಕಿದ ಮೇಲೆ ಒಂದು ರೌಂಡು ಮಿಕ್ಸ್ ಮಾಡೋಣ. ಈ ರೀತಿಯಾಗಿ ಮನೆಯಲ್ಲಿನೇ ಮಸಾಲ ಮಾಡಿಕೊಂಡು ಟೊಮ್ಯಾಟೊ ಬಾತ್ ಮಾಡೋದ್ರಿಂದ ಪುಡಿ ಹಾಕೋದಕ್ಕಿಂತ ಈ ರೀತಿ ಮಸಾಲೆನೇ ಮಾಡಿಕೊಂಡು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೋಟೆಲಲ್ಲಿ ತಿಂದಿದ್ವಿ, ತುಂಬ ಚೆನ್ನಾಗಿತ್ತು ಅಂತ ಜ್ಞಾಪಿಸ್ಕೋತಾ ಇರ್ತೀವಲ್ವ, ಆ ರೀತಿ ಇರುತ್ತೆ. ಇವಾಗ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಫ್ರೈ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ. ಈಗ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಆ ಮಸಾಲೆನ ಹಾಕ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಿ ರುಬ್ಕೊಬೇಕಾಗತ್ತೆ ಇದನ್ನು. ಈಗ ಮಸಾಲೆ ಜೊತೆ ಆ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು. ಆದಷ್ಟು ನಾವು ಇದನ್ನು ಫ್ರೈ ಮಾಡಿ ಹಾಕಿರೋದ್ರಿಂದ ಅಷ್ಟೇನು ಹಸಿ ಸ್ಮೆಲ್ ಇರೋದಿಲ್ಲ. ಸೈಡಲ್ಲಿ ಎಣ್ಣೆ ಬಿಡುತ್ತೆ ನೋಡಿ, ಅದು ಫ್ರೈ ಚೆನ್ನಾಗಿ ಆಗಿದೆ ಅಂತ ಆ ಟೈಮ್ನಲ್ಲಿ. ನೋಡಿ, ಈ ರೀತಿಯಾಗಿ ನಾನಿಲ್ಲಿ
ನಾನು ಹಚ್ಚೋದಕ್ಕೆಲ್ಲ ಶುರು ಮಾಡಿದ್ದೆ ಅಲ್ವಾ, ಆ ಟೈಮ್ನಲ್ಲಿನೇ ನಾನು ನೀರನ್ನು ಕುದಿಯೋದಕ್ಕೆ ನೀರು ಜೊತೆ ಅಕ್ಕಿಯನ್ನು ನೆನೆಯೋದಕ್ಕೆ ಇಟ್ಟಿದ್ದೆ. ಸೊ ಅದು ನೋಡಿಕೊಂಡು ಇಲ್ಲಿ ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 3 ಗ್ಲಾಸಷ್ಟು ನಾನು ನೀರನ್ನು ಇಡ್ತಾ ಇದ್ದೀನಿ. ಹಳೆ ಅಕ್ಕಿ ಹೊಸ ಅಕ್ಕಿ ಇರುತ್ತೆ, ಸೊ ಅದನ್ನು ನೋಡಿಕೊಂಡು ನೀವಿಲ್ಲಿ ನೀರನ್ನು ಹಾಕ್ಕೊಳ್ಬೋದು. ನೀವು ಕೇಳ್ಬೋದು ಇದು ಯಾಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಅಂತ. ಕೆಲವೊಂದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದಕ್ಕಿಂತ ಕೆಲವೊಬ್ಬರು ತಿನ್ನೋದಿಲ್ಲ ಸ್ನೇಹಿತರೆ. ಸೊ ಅವರಿಗೋಸ್ಕರ ಈ ಒಂದು ರೆಸಿಪಿ. ಯಾವಾಗಲೂ ಮಸಾಲೆ ತಿಂತಾ ಇರ್ತೀವಿ, ಬಟ್ ಈ ರೀತಿಯಾಗಿ ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವಿವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ. ಇವಾಗ ಪ್ರೆಷರ್ ಬಿಟ್ಟಿದೆ, ನೀವೇ ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಬಿಡಿ ಬಿಡಿಯಾಗಿ ಆಗುತ್ತೆ. ನಾವು ಅಕ್ಕಿ ನೆನೆಸಿರೋದ್ರಿಂದ ಮೆತ್ತವಾಗಿ ಇರುತ್ತೆ, ಬಿಡಿ ಬಿಡಿಯಾಗಿರುತ್ತೆ. ನಾವು ತಕ್ಷಣ ಮಾಡಿದ್ರೆ ಅದು ಅಕ್ಕಿನ ತಕ್ಷಣ ಹಾಕಿದ್ರೆ ನೀರು ಕೂಡ ಜಾಸ್ತಿ ಹಿಡಿಯುತ್ತೆ, ಇಷ್ಟು ಬಿಡಿ ಬಿಡಿಯಾಗಿ ಬರೋದಿಲ್ಲ. ಮಿಕ್ಸ್ ಮಾಡೋಕ್ಕೂ ಮುಂಚೆ 1-2 ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಸಿಯಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಅಥವಾ ಬಟ್ರ್ ಸ್ಟೈಲ್ನಲ್ಲಿ ಮಾಡೋ ಅಂಥ ಟೊಮೆಟೊ ಬಾತು ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಒಂಥರ ತುಂಬ ಖುಷಿಯಾಗಿ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಿತವಾಗಿಯೂ ಕಾಣ್ತಾ ಇದೆ ಮತ್ತು ಬಿಡಿ ಬಿಡಿಯಾಗಿಯೂ ಕೂಡ ಇದೆ. ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.